ಎಲ್ಲ ರಾಜರಾಣಿಯರಿಗೆ ನಮಸ್ಕಾರ. ಬಂಡಿಗೆ ಬಿರಿಯೊಂದನ್ನು ತೊಡಿಸ್ತೇವೆ. ಯಾಕೆ? ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದಕ್ಕೆ. ಅದಲ್ಲದಿದ್ದರೆ ಬಂಡ ಕಡೆಗೆ ಹೋಗಿ ಡಿಕ್ಕಿ ಹೊಡೆಯುವುದಕ್ಕೆ ಸಾಧ್ಯ. ಹಾಗೆ ಮನುಷ್ಯರಿಗೆ ಕಷ್ಟವನ್ನು ಕೊಡಬೇಕು. ಆಗ ದೇವರ ಬಗ್ಗೆ ಭಕ್ತಿ ಹುಟ್ಟುತ್ತದೆ, ಗೌರವ ಶ್ರದ್ಧೆ ಉಂಟಾಗ್ತದೆ. ನಿಜ 12 ವರ್ಷಗಳ ತನಕ ರೋಹಿಣಿ ನಕ್ಷತ್ರ ಪುಂಜದಲ್ಲಿ ನೆಲೆಯಾಗ್ತೇನೆ. ಆ ಕಾರಣದಿಂದ ಭೂಲೋಕದಲ್ಲಿ ಬರಗಾಲ ಉಂಟಾಗ್ತದೆ. ಕುಡಿಯುವುದಕ್ಕೆ ನೀರಿಲ್ಲದೆ, ಉಣ್ಣುವುದಕ್ಕೆ ಆಹಾರವಿಲ್ಲದೆ ಜನ ತತ್ತರಿಸ್ತಾರೆ. ಆಗ ಸತ್ಯ ಶೋಧನೆಗೆ ಹೊರಡುತ್ತಾರೆ. ಯಾಕೆ ಹೀಗೆ? ಇದರ ಪರಿಹಾರವನ್ನು ಮಾಡುವುದು ಹೇಗೆ ಅಂತ ಅದನ್ನು ಪ್ರಶ್ನಿಸುವುದಕ್ಕೆ ಯಾರು ಬರ್ತಾರೆ ನೋಡೋಣ. ಈ ಕ್ಷಣ ನಕ್ಷತ್ರ
ಏನ್ ನನಗೆ ಹೋಗ್ಬಾರ್ದು ಅವನು 30 ವರ್ಷಗಳಿಂದ ಪ್ರತಿ ರಾಶಿ ಪ್ರವೇಶ ಮಾಡುವಂತಹ ಶನಿ ಪ್ರತಿ ರಾಶಿಯಲ್ಲೂ ಸಂಚರಿಸುವವನಿ. ಆದ್ರೆ ಈ ಸಲ ಮಾತ್ರ ಏನೋ ಒಂದು ದುರ್ಬುದ್ಧಿ ತೋರಿಸಿದ್ದಾನೆ. ಏನಂತೆ? ಹಾಗಾಗಿ ಬರಗಾಲ ಎಲ್ಲಿ ನೋಡಿದ್ರು ಆಹಾಕಾರ. ಅಂತಹ ಬರಗಾಲ ಯಾಕೆ ಬಂತು? ಅವರು ರೋಹಿಣಿ ಶಕ್ತಿಯಲ್ಲಿ ವಿಷಾಂತರಾದ ಪರಿಣಾಮ. ಇದು ಜ್ಯೋತಿಷ್ಯರು ನಮಗೆ ಹೇಳಿದ್ದು. ಹಾಗಾಗಿ ಶೀಘ್ರವಾಗಿ ಹೊರಟು ನಿಂತಿದ್ದೇವೆ. ಏನೆಲ್ಲ ಅರ್ಥ? ಇಷ್ಟೊಂದು ಬರಗಲ್ಲವ? ಹಾಗಾಗಬಾರದು ಸ್ವಾಮಿ, ಮೊದಲು ಅದನ್ನು ನಿಲ್ಲಿಸಬೇಕು ನೀವು. ಅದಕ್ಕೆ ಹೊರಟು ನಿಂತದ್ದು ನಾವು. ಆದಷ್ಟು ಬೇಗ ಹೋಗಿಬೇಕು. ನೀವು ಬರುವುದಿಲ್ವಾ? ಬರ್ಬೇಕಾ? ಬರ್ಬೇಕಾಗಿದೆ ಸರಿ. 25 ಆದ್ರೆ ಸಾಕ? 50 ಆಗೋದು ಬೇಡವಾ? ಆಗಲ್ಲ. ಶಂಬರದಾಸರು ಹೊಸ ಪ್ರಕರಣಕ್ಕೆ ಹೋಗಿ ಬಂದದಷ್ಟೇ. ಈಗ ಬರ್ಬೇಕಾ ಅಂತ ಕೇಳುದು ನಾನು. ನಾವು ಹೋಗುವ. ಹೇಗೆ ಹೋಗೋಣ? ನನ್ನನ್ನು ಪ್ರಶ್ನಿಸುವುದಕ್ಕೆ ಇಲ್ಲಿವರೆಗೆ ಬಂದೇನೋ? ಒಬ್ಬಾಕೆ ಹೆಣ್ಣನ್ನು ಕೂಡಿಕೊಂಡು ಬಂದೆ. ಅವಳು ನನ್ನ 3ನೇ ಹೆಂಡತಿ. ಕಂಡ ಕಡೆಗೆಲ್ಲ ಹೆಂಡತಿಯನ್ನು ಕರೆದುಕೊಂಡು ಹೋಗು. ಇದ್ದವರು ಸುಖ ಇಲ್ಲದೆ ಇದ್ದರೆ ನಿನಗೇನು ಗೊತ್ತು? ಹೆಂಡತಿ ಇಲ್ಲದೆ ಇದ್ರೆ ನಿನ್ನಿಂದ ಯಾವುದೇ ಒಂದು ಕಾರ್ಯ ನಡೆಯುವುದಿಲ್ಲ ಅಂತ ಕಾಣ್ತು. ಅದರ ಅರ್ಥ ಇದ್ರೆ ಆಗ್ತದೆ ಅಂತ. ನನ್ನ ಬಗ್ಗೆ ನೀನು ತಿಳಿದುಕೊಂಡಂತಿಲ್ಲ. ಭಯಪಡ್ತಾನೆ. ಇಂಥ ಸ್ಥಳವನ್ನು ಬಿಡ್ತಾನೆ. ಇಂದ್ರಾದಿ ದೇವತೆಗಳು ಹರ ಕುಟ್ಟಿ ನಡೆಯುತ್ತಾರೆ. ನಮ್ಮನೆ ಸುಮ್ಮನೆ ಬಂದೆ ವಕ್ರದೃಷ್ಟಿಯನ್ನು ತೆಗೆದಕ್ಕಾದರೂ ಕೆಟ್ಟು ಹೋಗ್ತಿದ್ದು. ಪ್ರಕೃತಿಗೆ ವಿರುದ್ಧವಾಗಿ ಯಾವುದೇ ಆದರೂ ಕಾರ್ಯ ಮಾಡಿದರೆ ಇಲ್ಲ. ರೋಹಿಣಿ ನಕ್ಷತ್ರ ಗುಂಜದಲ್ಲಿ ಎಣಿಸಿದೆ. ಆ ಕಾರಣದಿಂದ ಕ್ಷಾಮ ತೆಗೆದುವರಿಯಬಹುದು. ಅದಕ್ಕೆ ನಾನು ಹೊಣೆಯಲ್ಲ. ಈ ಶಾಂತಿ ಪ್ರಾಣಹಾರಕನಲ್ಲ, ಭೀತಿಕಾರಕ ನರನೇ. ನನ್ನ ತಂಟೆಗೆ ಮೊದಲಿನ ಶಿರಬದಿಯಿಂದ ಕಾಲವನ್ನು ಮುಂದಿದೆ.
ದಗಮನ 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 ಮಂದಗಮನ ವಿನಿರಕುವರ ಗ್ರಹ ಭಯಂಕರ ಶನಿ ಭಯಂಕರ ವಿನಿರಕುವರ ಶನಿ ಭಯಂಕರ ವಿಭೂಷ ಬೊಮ್ಮ ಶ್ರೀಜ ಮಧುಮರಲು ಬಿಡುವ ದೋಷ ಅಗಿ ವಿಭೂಷ ಅಗಿ ವಿಭೂಷ ಬೊಮ್ಮ ಬೊಮ್ಮ ಶ್ರೀಜನ ಅಗಿ ವಿಭೂಷ ಬೊಮ್ಮ ಶ್ರೀಜದ ಗೆದ್ದು ಬೀಗಿನಂತೆ ಇವನ ಮುಖವನ್ನು ಕಂಡವರು ಅನೇಕರಿರಬಹುದು. ಸ್ವತಂತ್ರ ಮುಖವನ್ನು ಕಂಡಂತ ಭಾಗ್ಯವಂತೆ ನಾನು ಮಾತ್ರ. ಒಮ್ಮೆ ನಾನು ಅವರನ್ನು ಸರಿ ನೋಡ್ಬೇಕು. ಅವನ ಕಾಲು ನೋಡಿದ್ರ? ಎರಡು ಕಾಲು ಸಮ ಇಲ್ಲ, ಹೆಚ್ಚು ಕಡಿಮೆ. ಅದೆಂತ ಹೆಚ್ಚು ಕಡಿಮೆ? ತುಂಬಾ ಹೆಚ್ಚು ಕಡಿಮೆ. ಮಂದಗಮನ ನಾವು ನಡೀತಿ ಗೊತ್ತಾ? ತಪ್ಪಲ್ಲ, ಗತಿಯಲ್ಲಿ ಮಂದ ಅಂತ. ನೀನು 7 8 ಎಳಿವಾಗ ಉಂಟಲ್ಲ, ನನಗೆ ಪಕ್ಕ ನನ್ನ ಹೆಂಡತಿಯೇ ಹಾಗಾಗಿ ಹೇಳಬೇಡಿ, ಹಾಗೇನಾಗುವುದಿಲ್ಲ. ಮಂದಗತಿಯಿಂದ ಲೋಕಾಂತರವನ್ನು ಸಂಚರಿಸುವಂತ ಇವನು 3 ಮೂರ್ತಿಗಳನ್ನೇ ಬಿಡ್ಲಿಲ್ವಂತೆ. ವ್ಯಾಳಭೂಷಣನಾದಂತಹ ರುದ್ರನ ಉಗ್ರತೆ ಎನ್ನುವುದು ಇವನ ಮುಂದೆ ಸಾಗಲಿಲ್ಲ. ಅದಕ್ಕಾಗಿ ಇವನಿಗೆ ಉಮೇಶ ಅಂತ ಹೆಸರಿರು. ಬ್ರಹ್ಮನ ಹಿರಿತನವೂ ನಡೆಯಲಿಲ್ಲವಂತೆ. ಬಂದ ಸಮಯ ಇಲ್ಲ ಬ್ರಹ್ಮನಿಗೆ. ಲೋಕಪಾಲಕನಾದಂತಹ ಶ್ರೀಶನ ಶ್ರೀಮಂತಿಕೆ ಇವನ ಮುಂದೆ ಅಲ್ವೇ ಅಲ್ಲವಂತೆ. ಅವನು ಅನುಗ್ರಹ ಬಿಟ್ಟು ಬೇರೆ ಏನು? 3 ಮೂರ್ತಿಗಳನ್ನೇ ಬಿಡ್ಲಿಲ್ವಂತೆ. ಈಗ ಸೋತ ಹೇಗಾಗಿದ್ದಾನೆ? ಹೇಗಾಗಿದ್ದಾರೆ ಸ್ವಾಮಿ, ಇವನು ಕಳಿಸ್ಬೇಕಾದ್ರು ಮಾಡಿ. ಪಾಯಸ ಸಾಕಾಗ್ತದ? ಕಳಿಸೋದು ಬೇಡವಾ? ಹೋಗ್ಲಿಕ್ಕೆ ಒಂದು ಪಾಯಸ ಬೇಡವಾ? ನಾನು ಕಳಿಸ್ತೇನೆ. ಹೀಗೆ
ಅಪಹಾಸ್ಯ ಮಾಡ್ತೀಯ ಹಾಗೆ ಏನಿದೆ ನಾಗತ್ಯ ಬಿಡೇನು ನಿನ್ನೊಂದು ಕದವಾಗಿ ಮುಳುಗುವಂತೆ ಮಾಡ್ತೇನೆ. ತಾಯಿಯಲ್ಲಿ ನಮಗಿರುವ ಕಷ್ಟ ಸರ್ಪದ ಸಿಟ್ಟಿಗೆ ಬಿಸಿದ ಹಾಗೆ ನನ್ನ ಆಕ್ರೋಶಕ್ಕೆ ಕಾರಣವಾದೆ. ಜನರ ಮುಂದೆ ತಲೆ ಎತ್ತಿ ನಡೆಯದ ಹಾಗೆ ಮಾಡ್ತೇನೆ. ನಿನ್ನ ರಕ್ತ ಹೀಗೆಂದು ಹೇಳಿಸ್ತೇನೆ. ಸಾಕೇತದ ಸಾಮ್ರಾಜ್ಞಿ ಅದನ್ನು ಹದಗೊಳಿಸ್ತೇನೆ, ಅದನ್ನು ಹುಸಿಗೊಳಿಸ್ತೇನೆ. ಆಡಿದಂತೆ ಮಾಡದೆ ಇದ್ದರೂ ನಾನು ಸೂರ್ಯ ಸುತ್ತನಲ್ಲ, ನಾನು ಶನೈಶ್ಚರನಲ್ಲ. ನೆನಪಿಟ್ಟುಕೋ. ಬಹಳ ನಿಧಾನ ಹೋಗುವುದು. 9 ಮಂದಿಗಳಲ್ಲಿ ನಿಧಾನ ಹೋಗುವ ಇವ. ಅವ ನಿಧಾನ ಅಂತ ನಾವು ನಿಧಾನ ಮಾಡಿದ್ರೆ ಮನೆಗೆ ಮುಟ್ಲಿಕ್ಕೆ ಉಂಟಾ? ಬೇರೆ ಎಲ್ಲಾದ್ರೂ